ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣಕ್ಕೊಂದು ಸ್ಫೋಟಕ ಬದಲಾವಣೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಖಾತೆ ಖ್ಯಾತೆ ಸದ್ಯ ದೊಡ್ಡ ಮಟ್ಟದಲ್ಲಿ ಕೋಲಾಹಲವನ್ನ ಎಬ್ಬಿಸಿದೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಚಿವ ಮುನಿಯಪ್ಪ ಅವರ ನಡೆ ಏನು ಹಾಗಾದ್ರೆ? ರಾಜ್ಯ ರಾಜಕೀಯದಲ್ಲಿ ಕ್ಷಣಕ್ಕೊಂದು ಸ್ಫೋಟಕ ಬದಲಾವಣೆ ಆಗ್ತಾ ಇದೆ, ಬೆಳವಣಿಗೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಖಾತೆ ಖ್ಯಾತೆ ದೊಡ್ಡ ಮಟ್ಟದಲ್ಲಿ ಕೋಲಾಹಲ ಎಬ್ಬಿಸಿದೆ. ಬಿಕಾಸ್ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾದ್ರೆ ಸಚಿವ ಕೆ.ಎಚ್. ಮುನಿಯಪ್ಪ ಅವರ ನಡೆ ಏನು? ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮುಂದೆ ಮುನಿಯಪ್ಪ ಅವರು ಮನವಿಯನ್ನ ಮಾಡಿದ್ದಾರೆ. ದೆಹಲಿಯಲ್ಲಿ ಹೇಳಿದ್ದೊಂದು, ಬಟ್ ಇಲ್ಲಿ ಕೊಟ್ಟಿರೋದೊಂದು. ನಾನು ಸೀನಿಯರ್ ಇದ್ರೂ ಕೂಡ ಜನಸೇವೆ ಮಾಡುವಂತ ಖಾತೆಯನ್ನ ಕೊಟ್ಟಿಲ್ಲ. ರಾಹುಲ್ ಗಾಂಧಿ ಜೊತೆ ಖಾತೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಕೆ.ಎಚ್. ಮುನಿಯಪ್ಪ ಅವರು. ಸಿಎಂ ಜೊತೆ ಮಾತನಾಡಿ ಬಗೆಹರಿಸುವಂತ ಭರವಸೆಯನ್ನ ರಾಹುಲ್ ಗಾಂಧಿ ಕೊಟ್ಟಿದ್ದಾರಂತೆ. ರಾಹುಲ್ ಗಾಂಧಿ ಭೇಟಿ ಬಳಿಕ ಐ ಆಮ್ ಹ್ಯಾಪಿ ಅಂತ ಮುನಿಯಪ್ಪ ಹೇಳಿದ್ದಾರೆ. ಲಂಚ್ ಮೀಟಿಂಗ್ ನಲ್ಲಿ ಖಾತೆ ಕಗ್ಗಂಟಿಗೆ ರಾಹುಲ್ ಗಾಂಧಿ ಅವರು ತೆರೆ ಎಳೆದ್ರ ಹಾಗಾದ್ರೆ? ಬಿಕಾಸ್ ಏನ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇತ್ತು, ಕುತೂಹಲ ಕೂಡ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ಅವರನ್ನು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ಅಥವಾ ಒಂದು ಅಭಯ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಇದ್ರ ಬಗ್ಗೆ ಈಗೇನು ಸಮಸ್ಯೆ ಆಗಿದೆ, ಅದನ್ನ ಗೊಂದಲ ಏನಾಗಿದೆ ಅದನ್ನು ಬಗೆಹರಿಸ್ತೀವಿ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ಬೆಳಿಗ್ಗೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ತಮ್ಗಿರುವಂತ ಅಸಮಾಧಾನ ಅಥವಾ ಬೇಸರ ಹೊರ ಹಾಕಿದ್ರು. ಬಟ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಬಳಿಕ ಐ ಆಮ್ ಹ್ಯಾಪಿ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಸೊ ಅಲ್ಲಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ. ಅದನ್ನ ಸ್ವತಃ ಕೆ.ಎಚ್. ಮುನಿಯಪ್ಪ ಅವರನ್ನೇ ಪ್ರಸ್ತಾಪ ಮಾಡಿದ್ದಾರೆ. ಸೊ ನೀವು ಅಲ್ಲಿ ಹೇಳಿದ್ದೆ ಒಂದು, ಇಲ್ಲಿ ಆಗಿದ್ದೆ ಒಂದು, ನಾನು ಬೇರೆ ರೀತಿಯಾದಂಥ ಖಾತೆಯಲ್ಲ ನಿರೀಕ್ಷೆಯಲ್ಲಿದ್ದೆ. ಸೊ ಅದನ್ನು ಮಾಡಿ ಅನ್ನುವಂಥ ಮನವಿಯನ್ನು ಇಟ್ಟಿದ್ದಾರೆ ಹೈಕಮಾಂಡ್ ನಾಯಕರ ಮುಂದೆ ಮುನಿಯಪ್ಪ ಅವರು. ಹೀಗಾಗಿ ಏನಾಗುತ್ತೆ ಮುಂದೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಬಟ್ ಡೆಲ್ಲಿಲಿ ಹೇಳಿದ್ದೊಂದು, ಬಟ್ ಇಲ್ಲಿ ಕೊಟ್ಟಿರೋದು ನೋಡಿದ್ರೆ ಮತ್ತೊಂದು. ಸಹಜವಾಗಿ ಸಚಿವ ಮುನಿಯಪ್ಪ ಅವ್ರ ನಡೆ ಏನಾಗಿರಬಹುದು ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿತ್ತು. ಎಲ್ಲಿ ರಾಮಲಿಂಗಾರೆಡ್ಡಿ ಅವರ ಹಾದಿನೇ ಹಿಡಿತಾರಾ ಅಥವಾ ಇವರು ಏನಾದರೂ ರಾಜೀನಾಮೆ ಕೊಡ್ತಾರಾ? ಬಟ್ ಆ ಥರದ ಪ್ರಸಂಗಗಳೇನು ಕಾಣಿಸ್ತಾ ಇಲ್ಲ. ಬಿಕಾಸ್ ಮುನಿಯಪ್ಪ ಅವರು ಓಪನ್ ಆಗಿ ಹೇಳಿದ್ರು, 3 ವರ್ಷದಿಂದ ನಾನು ಅದೇ ಖಾತೆ ನಿಭಾಯಿಸಿದ್ದೀನಿ, ಏಗೇನ್ ಮತ್ತೆ ಅದನ್ನೇ ಕೊಟ್ಟಿರೋದು ನನಗೆಲ್ಲೋ ಒಂದ್ ಕಡೆ ಬೇಸರ ಇದೆ. ಅದು ರಾಮಲಿಂಗಾರೆಡ್ಡಿ ಅವ್ರ ವಿಚಾರ ಮಾತನಾಡಬೇಕಾದ್ರೂ ಕೂಡ ಅದನ್ನೇ ಹೇಳಿದ್ರು. ಅವರು ಕೂಡ ಸೀನಿಯರ್ ಇದ್ದಾರೆ, ನಾನು ಕೂಡ ಸೀನಿಯರ್ ಇದ್ದೀನಿ. ಆ ಸೀನಿಯಾರಿಟಿ ವೈಸ್ ಅಲ್ಲಿ ಆ ಕ್ರೈಟೀರಿಯಾದಲ್ಲಿ ಕೊಡಬೇಕಿತ್ತು. ಬಟ್ ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ. ಅದಕ್ಕೆ ನನಗೆ ಸಹಜವಾಗಿ ಬೇಸರ ಇದೆ ಅಂತೇಳಿ. ಅಟ್ ದ ಸೇಮ್ ಟೈಮ್ ಅತ್ತ ರಾಮಲಿಂಗಾರೆಡ್ಡಿ ಬೆಂಬಲಿಗರು ಕೂಡ ಪಟ್ಟು ಹಿಡಿದಿದ್ರು, ಅವರು ಕೂಡ ಪ್ರತಿಭಟನೆ ಮಾಡಿದ್ರು. ಇತ್ತ ಸಚಿವ ಕೆ.ಎಚ್. ಮುನಿಯಪ್ಪ ಅವರ ಬೆಂಬಲಿಗರು ಕೂಡ ಅವರಿಗೆ ಅವ್ರು ಕೇಳಿರುವಂತ ಖಾತೆನೇ ಕೊಡಬೇಕು, ಈ ಹಿಂದೆ ಕೊಟ್ಟಿರುವಂತ ಖಾತೆ ಏನಿದೆ ಅದೇ ಖಾತೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದಷ್ಟು ಪ್ರೆಷರ್ ಹಾಕ್ತಾ ಇದ್ದಾರೆ. ಸೊ ಅಲ್ಲಿಗೆ ಈಗ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಈ ಖಾತೆ ಖ್ಯಾತೆ ಏನಿದೆ ಅಥವಾ ಈ ಕಿರಿಕ್ ಏನಾಗ್ತಾ ಇದೆ, ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ, ಹೇಗೆ ಇದನ್ನ ನಿಭಾಯಿಸ್ತಾರೆ ಅನ್ನುವಂಥದ್ದೇ ಸದ್ಯ ಇರುವಂತ ಪ್ರಶ್ನೆ. ಬಿಕಾಸ್ ಯಾವಾಗ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಂಥ ಎಲ್ಲ ಶಾಸಕರು ಕೂಡ ಮೊದಲ ಹಂತದ ಪಟ್ಟಿಯಲ್ಲೇನೆ ಒಂದಷ್ಟು ಜನಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ಬಟ್ ಅದೆಲ್ಲ ಹೊರತುಪಡಿಸಿದ್ರೆ ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತಹ ಸಚಿವರೇನಿದ್ದಾರೆ ಯಾವ್ಯಾವ ಖಾತೆಯನ್ನ ಕೊಡಲಾಗಿತ್ತು ಅದರಲ್ಲಿ ಕೆಲವರಿಗೆ ಆಸ್ ಇಟ್ ಈಸ್ ಯಥಾ ಪ್ರಕಾರ ಅದೇ ಖಾತೆಯನ್ನ ಕೊಟ್ಟು ಇನ್ನೊಂದಷ್ಟು ಮಂದಿಗೆ ಮಾತ್ರ ಬದಲಾವಣೆ ಮಾಡಿದ್ದಾರೆ. ಅದು ಹೈಕಮಾಂಡ್ ಹಾಕಿರುವಂಥ ಲೆಕ್ಕಾಚಾರ. ಯಾವ ಆಧಾರದ ಮೇಲೆ, ಯಾವ ಕ್ರೈಟೀರಿಯಾ ಮೇಲೆ ಕೊಟ್ಟಿದ್ದಾರೆ. ಸೊ ಸೀನಿಯಾರಿಟಿಯನ್ನು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬೇಕಿತ್ತು. ಸೊ ಆ ವಯಸ್ಸು ಕೊಟ್ಟಿಲ್ವಲ್ಲ, ಹಂಗಾಗಿ ನನಗೆ ಸ್ವಲ್ಪ ಬೇಸರ ಇದೆ ಅಂತ ಹೇಳಿದ್ರು. ಸೊ ಈಗ ಐ ಆಮ್ ಹ್ಯಾಪಿ ಅಂತ ಹೇಳಿರುವಂಥ ಕಾರಣಕ್ಕಾಗಿ ಅಲ್ಲಿಗೆ ತಮಗಿದ್ದಂಥ ಅಸಮಾಧಾನ ಏನಿದೆ ಅದು ಎಲ್ಲೋ ಒಂದು ಕಡೆ ಕಡಿಮೆ ಆಗಿದೆ ಅಂತ ಬಹುಶಃ ಅನ್ಸುತ್ತೆ. ಬಿಕಾಸ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಬಳಿಕ ಐ ಆಮ್ ಹ್ಯಾಪಿ ಅಂತ ಮುನಿಯಪ್ಪ ಅವರು ಹೇಳಿದ್ದಾರೆ. ಸೊ ಅಲ್ಲಿಗೆ ಲಂಚ್ ಮೀಟಿಂಗ್ ನಲ್ಲಿ ಖಾತೆ ಕಗ್ಗಂಟಿಗೆ ತೆರೆ ಎಳೆಯುವಂತ ಪ್ರಯತ್ನವನ್ನ ಬಹುಶಃ ರಾಹುಲ್ ಗಾಂಧಿ ಅವರು ಮಾಡಿರಬಹುದು. ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ, ಮತ್ತೊಂದ್ ಕಡೆ ಕೆ.ಎಚ್. ಮುನಿಯಪ್ಪ ಅವರು ಆಡದಂತ ಮಾತು, ಎಲ್ಲೋ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರ ನಡೆಯನ್ನೇ ಅನುಸರಿಸ್ತಾರಾ, ಇವರು ಕೂಡ ರಾಜೀನಾಮೆ ಕೊಟ್ಬಿಡ್ತಾರಾ ಅನ್ನುವಂಥ ಲೆವೆಲಿಗೆಲ್ಲ ಚರ್ಚೆ ಆಗಿತ್ತು. ಬಟ್ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿದ್ಮೇಲೆ ಐ ಆಮ್ ಹ್ಯಾಪಿ ಅಂತ ಹೇಳಿದಾರ. ಸೊ ಮೀಟಿಂಗ್ ಅಲ್ಲಿ ಏನ್ ನಡೆದಿದೆ?
ಪ್ರಭು, ರಾಮಲಿಂಗಾರೆಡ್ಡಿ ನಡೆಯನ್ನ KH ಮುನಿಯಪ್ಪ ಅನುಸರಿಸೋದಿಲ್ಲ. ಆದ್ರೆ ಅಸಮಾಧಾನ ಇರೋದು ಮಾತ್ರ ನಿಜ. ನಾನು ಈಗಿರುವಂತಹ ಎಲ್ಲ ಸಚಿವರುಗಳ ಪೈಕಿ ನಾನೇ ಸೀನಿಯರಿಟಿ ಇರುವಂತಹ ಸಚಿವ. ಆದ್ರೆ ನನಗೆ ಕೊಟ್ಟಿರುವಂತಹ ಒಂದು ಖಾತೆ ಬಹಳಷ್ಟು ಸಣ್ಣ ಖಾತೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ನಾನು 3 ವರ್ಷಗಳ ಕಾಲ ಯಾವ ಖಾತೆಯನ್ನು ನಿಭಾಯಿಸಿದ್ನೋ ಆ ಖಾತೆಯನ್ನೇ ಮತ್ತೆ ಕೊಟ್ಟಿದ್ದಾರೆ. ನಾನೇ ಹೇಳಿದ್ದೆ ಸಮಾಜ ಕಲ್ಯಾಣ ಇಲಾಖೆಯನ್ನ ಕೊಡಿ ನನಗೆ ಅಂತ ಹೇಳ್ಬಿಟ್ಟು. ಅದು ಬಿಟ್ಟು ನನಗಿಂತಲೂ ಯುವಕರಿಗೆ ಒಳ್ಳೊಳ್ಳೆ ಖಾತೆಗಳನ್ನ ಕೊಟ್ಟಿದ್ದಾರೆ. ಅಂತಂದ್ರೆ ಹೆಸರು ಹೇಳದೇನೆ ಪರೋಕ್ಷವಾಗಿ ಪ್ರಿಯಾಂಕಾ ಖರ್ಗೆ ಅಂತವ್ರಿಗೆ ಗೃಹ ಖಾತೆಯನ್ನ ಕೊಡೋದ್ರ ಮೂಲಕ ನಮ್ಮಂತವರನ್ನ ಕಡೆಗಣಿಸಿದ್ದಾರೆ ಅಂತ. ಮೊನ್ನೆ ರಾಹುಲ್ ಗಾಂಧಿ ಭೇಟಿಗೆ ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ಹೋದಾಗಲೇ ಮುನಿಯಪ್ಪ ಅವರು ಕೂಡ ದೆಹಲಿಗೆ ಹೋಗಿದ್ರು. ದೆಹಲಿಯ ಹೈಕಮಾಂಡ್ ಬಳಿ ಚರ್ಚೆ ಮಾಡಿದ್ರು. ಅಂದ್ರೆ ಹಿರಿಯರಿಗೆ ಒಳ್ಳೆ ಖಾತೆಗೆ ಪೋರ್ಟ್ಫೋಲಿಯೋಗಳನ್ನು ಕೊಡಬೇಕು, ಅವರ ವಯಸ್ಸು ಅನುಭವಕ್ಕೆ ತಕ್ಕಂತೆ ನಡೆದುಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವರ ಗಮನಕ್ಕೆ KH ಮುನಿಯಪ್ಪ ಅವರು ತಂದಿದ್ರು. ಆದ್ರೆ ಅದರಂತೆ ಈಗ ಖಾತೆ ಹಂಚಿಕೆ ಆಗಿಲ್ಲ ಅನ್ನುವಂಥ ಒಂದು ಅಸಮಾಧಾನ KH ಮುನಿಯಪ್ಪ ಅವರದು. ಬಹಿರಂಗವಾಗಿ ಅವರು ದೊಡ್ಡ ಮಟ್ಟದಲ್ಲಿ ಧ್ವನಿ ಮಾಡದೇ ಇದ್ರು ಕೂಡ ಬೆಳಗ್ಗೆ ದೇವನಹಳ್ಳಿಗೆ ಹೋದಂತ ಒಂದು ಸಂದರ್ಭದಲ್ಲಿ ನನಗೂ ಕೊಟ್ಟಿರುವಂತಹ ಒಂದು ಖಾತೆ ಬಗ್ಗೆ ನನಗೆ ಅಸಮಾಧಾನ ಇದೆ ಅನ್ನುವಂಥದ್ದನ್ನ ಮಾಧ್ಯಮಗಳ ಮುಖಾಂತರ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಗಮನಕ್ಕೆ ತಂದರು. ಅದಾದ ಬಳಿಕ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರಿಂದ ಏರ್ಪೋರ್ಟ್ ಇಂದ ಬರುವಾಗ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಿರುವಂತದ್ದು ಸೀನಿಯಾರಿಟಿಗೆ ತಕ್ಕಂತೆ ನಮ್ಮನ್ನು ನಡೆಸಿಕೊಳ್ತಾ ಇಲ್ಲ ಅನ್ನುವಂತ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ. ಆಗ ರಾಹುಲ್ ಗಾಂಧಿ ಅವರೇ ಮುಖ್ಯಮಂತ್ರಿಗಳಿಗೆ ಹೇಳಿ ಎಲ್ಲವನ್ನೂ ಕೂಡ ಸರಿಪಡಿಸ್ತೀನಿ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಮುನಿಯಪ್ಪ ಅವರ ವಿಚಾರದಲ್ಲಿ ಎಲ್ಲವೂ ಕೂಡ ಸಲೀಸಾಗಿ ಆದಂತೆ ಕಾಣಿಸ್ತಾ ಇದೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಆ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಕಾಣಿಸ್ತಾ ಇಲ್ಲ. ಎರಡೆರಡು ಬಾರಿ ರಾಮಲಿಂಗಾರೆಡ್ಡಿ ಅವರಿಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಭರವಸೆಯನ್ನ ಕೊಟ್ಟಿದ್ರು ಅನ್ನುವಂಥದ್ದನ್ನ ಬಹಿರಂಗವಾಗಿ ರಾಮಲಿಂಗಾರೆಡ್ಡಿ ಅವರೇ ಹೇಳಿದ್ದಾರೆ. 2023ರಲ್ಲೂ ಭರವಸೆ ಕೊಟ್ಟಿದ್ರು. ಅದಾದ ಬಳಿಕ ಒಂದೂವರೆ ವರ್ಷ ಆದ ಬಳಿಕ ಮತ್ತೆ ರಾಮಲಿಂಗಾರೆಡ್ಡಿ ಅವರು ಕೇಳಿದಾಗ ಇಲ್ಲ, ನಾನು ಮುಖ್ಯಮಂತ್ರಿ ಆದಾಗ ಆ ಸ್ಥಾನವನ್ನ ನಿಮಗೆ ಬಿಟ್ಕೊಡ್ತೀನಿ, ಆ ಸಚಿವ ಸ್ಥಾನವನ್ನ ನಿಮಗೆ ಬಿಟ್ಕೊಡ್ತೀನಿ ಅನ್ನುವಂಥದ್ದನ್ನ DK ಶಿವಕುಮಾರ್ ಅವರು ಹೇಳಿದ್ರು ಅನ್ನುವಂಥದ್ದನ್ನ ಬಹಿರಂಗವಾಗಿ ರಾಮಲಿಂಗಾರೆಡ್ಡಿ ಅವರು ಆಕ್ಷೇಪ ಮತ್ತೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮೊನ್ನೆಯೂ ಕೂಡ ಇನ್ನೂ ಖಾತೆ ಫೈನಲ್ ಆಗದೇ ಇದ್ದಾಗ ನಿಮಗೆ ಬೆಂಗಳೂರು ಉಸ್ತುವಾರಿ ಕೊಡ್ತೀನಿ ಅನ್ನುವಂಥದ್ದನ್ನು ಹೇಳಿದ್ರು. ಅದರಂತೆ ನಡ್ಕೊಂಡಿಲ್ಲ. ಹೀಗಾಗಿ ನಾನು ಶಾಸಕನಾಗಿ ಮುಂದುವರಿತೀನಿ ಬಿಟ್ರೆ ಸಚಿವನಾಗಿ ಮುಂದುವರಿಯುವುದಿಲ್ಲ ಅನ್ನುವಂಥದ್ದು. ಇದು ಒಂದ್ ಕಡೆ ಇದ್ರೂ ಕೂಡ ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಚರ್ಚೆ ಆಗ್ತಿರೋದು ಏನಂತ ಹೇಳಿದ್ರೆ, ಒಂದು ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಆರೋಗ್ಯದ ಸಮಸ್ಯೆ, ಅವರು ಬೆಂಗಳೂರು ಬಿಟ್ಟು ಬಹಳ ದೂರ ಪ್ರಯಾಣ ಮಾಡೋದಕ್ಕೆ ಆಗುದಿಲ್ಲ. ಮಗದೊಂದು ಏನಂತ ಹೇಳಿದ್ರೆ, ಈ ಬಾರಿ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾದಂತಹ ಪರಮಾಧಿಕಾರ ಕೊಟ್ಟಂತೆ ಕಾಣಿಸ್ತಾ ಇಲ್ಲ DK ಶಿವಕುಮಾರ್ ಅವರಿಗೆ. ಹಿಂದೆ ಸಿದ್ದರಾಮಯ್ಯ ಅವರಿಗೂ ಕೂಡ ಮುಗ್ದಾರ ಹಾಕಿತ್ತು ಕಾಂಗ್ರೆಸ್ ಹೈಕಮಾಂಡ್. DK ಶಿವಕುಮಾರ್ ಅವರು ಕೂಡ ಮುಗ್ದಾರ ಆಗ್ತಂತೆ ಕಾಣಿಸ್ತಾ ಇದೆ. ಸಂಪೂರ್ಣವಾದಂತಹ ಒಂದು ಸ್ವತಂತ್ರ DK ಶಿವಕುಮಾರ್ ಅವರಿಗೆ ಕೊಟ್ಟಿದ್ರೆ ಯಾವ್ದಾದ್ರು ನಿರ್ಧಾರಗಳು ಆಗ್ತಿತ್ತೇನೋ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ಸುರ್ಜೇವಾಲಾ, ವೇಣುಗೋಪಾಲ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ಅಲ್ಲೇ ಡಿಸೈಡ್ ಮಾಡಿ ಕಳಿಸ್ಕೊಟ್ಟಂತೆ ಕಾಣಿಸ್ತಿದೆ. ಅದರಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಆ ಟೀಮಲ್ಲಿ ಇದ್ರೂ ಕೂಡ ಆಶ್ಚರ್ಯ ಇಲ್ಲ. ಹೀಗಾಗಿ ಅದರಂತೆ ನಡೆದಿದೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ತಪ್ಪಿದೆ ಅಂತ. ಮತ್ತೊಂದು ಏನಂತ ಹೇಳಿದ್ರೆ, ಇತ್ತೀಚೆಗೆ ರಾಹುಲ್ ಗಾಂಧಿ ಅವರ ಜೊತೆ ಬಹಳಷ್ಟು ಸಮೀಪದಲ್ಲಿರುವಂತಹ ರಿಜ್ವಾನ್ ಅರ್ಷದ್, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ರವಿ ಬೋಸ್ರಾಜ್ ಸೇರಿದಂತೆ ಹಲವು ಯುವ ನಾಯಕರು ಕೂಡ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಮಾಹಿತಿಯನ್ನು ರಾಹುಲ್ ಗಾಂಧಿ ಅವರ ಟೀಮ್ಗೆ ಕಳಿಸ್ತಾ ಇದ್ದಾರೆ. ಹೀಗಾಗಿ ಯಾರ್ಯಾರು ಪಕ್ಷಕ್ಕೆ ಎಷ್ಟು ನಿಷ್ಠಾವಂತರು, ಯಾರಿಗೆ ಯಾವ ಇಲಾಖೆಯನ್ನು ಕೊಟ್ಟರೆ ಅದರಿಂದ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಪ್ರಾಫಿಟ್ ಬರುತ್ತೆ, ಈ ಲೆಕ್ಕಾಚಾರ, ರಾಜಕೀಯ ಲೆಕ್ಕಾಚಾರಗಳು ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಾ ಇದ್ದಂತೆ ಕಾಣಿಸ್ತಿದೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಖಾತೆ ತಪ್ಪಿರುವಂತದ್ದು ಕೇವಲ ಮುಖ್ಯಮಂತ್ರಿ ಅವರಿಂದ ಅಲ್ಲ, ಇಲ್ಲ ಬೇರೆ ಯಾರಿಂದಲೂ ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಆಗಿರುವಂತಹ ಒಂದು ಚರ್ಚೆಯ ಒಂದು ಡೆವಲಪ್ಮೆಂಟ್ ಹಿನ್ನೆಲೆಯಲ್ಲಿ ಆಗಿದೆ ಅನ್ನುವಂತಹ ಒಂದು ಚರ್ಚೆಯೂ ಕೂಡ ಇವತ್ತು ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇದೆ. ಒಟ್ಟಾರೆ ಈ ಸಮಸ್ಯೆ ಬಗೆಹರಿದಿದ್ರೆ ರಾಮಲಿಂಗಾರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ಮತ್ತೆ ನಾನು ಸಂಪುಟಕ್ಕೆ ಸೇರೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂತದ್ದು. ನೇರವಾಗಿ ಮುಖ್ಯಮಂತ್ರಿಯನ್ನ ಭೇಟಿ ಮಾಡಿ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಜೊತೆಗೆ ಇವತ್ತು ಸಂಜೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ಮಾಡುವಂತಹ ಒಂದು ಸಾಧ್ಯತೆ. ಬಹುತೇಕ ಆ ಮೀಟಿಂಗ್ ಅಲ್ಲಿ ಇಲ್ಲ ಮನವೊಲಿಸಬೇಕು, ಇಲ್ಲ ಅಂತ ಹೇಳಿದ್ರೆ ಅವರ ರಾಜೀನಾಮೆಯನ್ನ ಪಡ್ಕೊಂಡು ಅಂಗೀಕಾರ ಮಾಡಬೇಕು. ಇದರಲ್ಲಿ ಯಾವುದರಲ್ಲಿ DK ಶಿವಕುಮಾರ್ ಅವರು ಸಕ್ಸಸ್ ಆಗ್ತಾರೆ ಅಂತ ಕಾದ್ ನೋಡಬೇಕಾಗಿದೆ. ಆದ್ರೆ DK ಶಿವಕುಮಾರ್ ಮತ್ತೆ ರಾಮಲಿಂಗಾರೆಡ್ಡಿ ಅವರ ರಾಜಕೀಯ ಸ್ನೇಹ ಇವತ್ತು ನಿನ್ನೆದ್ದಲ್ಲ, NSU ಯಿಂದ ಬಂದಿರುವಂತವರು. 1980-75ರ ಕಾಲಘಟ್ಟದಿಂದಲೂ ಕೂಡ ಕಾಂಗ್ರೆಸ್ ಅಲ್ಲಿ ಇರುವಂತವರು. ಹೀಗಾಗಿ ಬಹುತೇಕ ಕೂತು ಮಾತಾಡದೆ ಸಮಸ್ಯೆ ಬಗೆಹರಿಸಬಹುದು ಅನ್ನುವಂತ ಒಂದು ಮಾಹಿತಿಯು ಕೂಡ ಸಿಗ್ತಾ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. You are unhappy about the portfolio, sir. What is your discussion? I am happy, no problem. Now you are happy, sir, after meeting Surjewala ji? Yeah, no, Surjewala ji. Create trouble between him and me. Nice smile. You Nice smile, sir. Sir, now you are smiling. Surjewala ji promised. You have your grievances. We met Rahul ji
Surjewala ji, Venugopal ji. They will sort out. Yeah, but position is different, sir. Oh, yeah. No problem. No, Rahul ji has told I will sort it out. You are unhappy about the portfolio, sir. What is the I am happy.